ಬೇಕರಿಗಳಲ್ಲೆಲ್ಲ ಪ್ಲೇನ್ ಆಗಿ ಸಿಗುತ್ತಲ್ಲ ಚಕ್ಲಿ, ಆಲೂ ಚಕ್ಲಿ ಅಂತ ಏನು ಕರಿತೀವಿ, ತುಂಬ ರುಚಿಯಾಗಿರುತ್ತೆ. ಎಷ್ಟು ತಿಂದರೂ ಇನ್ನೂ ತಿನ್ನೋಣ ಅನ್ಸುತ್ತೆ. ಆ ಚಕ್ಲಿ ರೆಸಿಪಿ ಇವತ್ತು ಮಾಡೋದು ತೋರಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ಮೇಲೆ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಹುರ್ಗಡ್ಲೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನು, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಬಿಳಿ ಎಳ್ಳು 1 ಸ್ಪೂನ್ ಆಗೋಷ್ಟು. ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮಕ್ಕಳುಗಳ ತಿಂತಿರ್ತಾರಲ್ಲ, ಅದಕ್ಕಾಗಿ ಸ್ವಲ್ಪ ಕಡಿಮೆ ಹಾಕೋಬೇಕು ಅಚ್ಕಾರದ ಪುಡಿನ. ಇದಕ್ಕೆ ಇವಾಗ 1 ಕ್ಯೂಬ್ ಆಗೋಷ್ಟು ಬೆಣ್ಣೆ ಹಾಕೊತೀನಿ. ನಾನು ಮಾಡುವಂಥ ಕ್ವಾಂಟಿಟಿ ತುಂಬ ಕಡಿಮೆ, ಅದಕ್ಕಾಗಿ 1 ಕ್ಯೂಬನ್ನು ನಾನಿಲ್ಲಿ ಬೆಣ್ಣೆ ಬಳಸ್ತಾ ಇದ್ದೀನಿ. ಇನ್ನೂ 1 ಕ್ಯೂಬ್ ಬಳಸಿದ್ರು ತುಂಬ ಗರಿಗರಿಯಾಗಿ ಬರ್ತವೆ, ತುಂಬ ಟೇಸ್ಟಿಯಾಗಿರ್ತವೆ. ಸೊ ಬೆಣ್ಣೆ ಹಾಕ್ಕೊಂಡಿದ್ದಿಲ್ಲ, ಚೆನ್ನಾಗಿ ಹಿಟ್ಟು ಜೊತೆಗೆ ಕಲಿಸ್ಬೇಕು. ಒಂದ್ಸತಿ ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ನಾನಿಲ್ಲಿ ಸೈಡಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ 1 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಆ ಆಲೂಗಡ್ಡೆನ ಈ ಥರ ಬೇಯಿಸಿ ಸಿಪ್ಪೆ ತೆಗೆದು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡಾದ್ರೂ ರುಬ್ಕೊಳ್ಳಿ, ಹಾಗೇನಾದರೂ ರುಬ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ನುಣ್ಣಗಾಗುತ್ತೆ. ನೋಡಿ, ನಾನಿಲ್ಲಿ ರುಬ್ಕೊಂಡಿದ್ದೀನಿ ಈ ಆಲೂ ಪೇಸ್ಟನ್ನು. ಈ ಆಲೂಗಡ್ಡೆ ಪೇಸ್ಟ್ ಏನಿದೆ ಇದನ್ನು ಹಿಟ್ಟಿನ ಜೊತೆಗೆ ಸೇರಿಸ್ಕೋಬೇಕು. ಈ ಆಲೂಗಡ್ಡೆ ಪೇಸ್ಟ್ ಜೊತೆಗೆ ಹಿಟ್ಟನ್ನು ಸಾಧ್ಯವಾದರೆ ಅದ್ರ ಜೊತೆನೇ ಕಲಿಸ್ಬೇಕು. ಅಥವಾ ಆಲೂಗಡ್ಡೆ ಪೇಸ್ಟ್ ನಿಮಗೆ ಸಾಕಾಗಲಿಲ್ಲ ಅಂತ ಅಂದ್ಕೊಂಡ್ರೆ ಮತ್ತೆ ಒಂದ್ಸತಿ ಚೆನ್ನಾಗಿ ಆಲೂಗಡ್ಡೆ ಜೊತೆ ಹಿಟ್ಟನ್ನು ಕಲಸಾದ್ಮೇಲೆ ನೀರು ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಒಂದು ಗಟ್ಟಿ ಚಪಾತಿ ಹದಕ್ಕೆ ನೀವು ನಾದ್ಕೋಬೇಕು. ಚಪಾತಿ ಪೂರ್ತಿ ಸಾಫ್ಟಾಗಿ ಇರುತ್ತೆ ಚಪಾತಿ ಹಿಟ್ಟು, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನಾದ್ಕೋಬೇಕು ಈ ಹಿಟ್ಟನ್ನು. ಯಾಕಂದರೆ ಮತ್ತೆ ಇದು ನೆನೆತಂದರೆ ಮತ್ತೆ ತೆಳುವಾಗುತ್ತೆ, ಹಿಟ್ಟು ಸಾಫ್ಟ್ ಆಗುತ್ತೆ. ಹಾಗಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಹಿಟ್ಟನ್ನು. ಇದನ್ನು ನೆನೆಯಕ್ಕೆ ಬಿಡ್ಬೇಕಂತೇನಿಲ್ಲ, ಬೇಕಿದ್ರೆ 1-2 ನಿಮಿಷ ಬಿಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಅಥವಾ ತಕ್ಷಣ ಬೇಕಿದ್ರೂ ನೀವು ಮಾಡ್ಕೊಂಡ್ಬಿಡ್ಬೋದು. ನಾನಿಲ್ಲಿ 1-2 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ, ಮತ್ತೆ ಹಿಟ್ಟು ಸಾಫ್ಟ್ ಆಯಿತು. ಆವಾಗ ಚೆನ್ನಾಗಿ ಗರಿಗರಿಯಾಗಿ ಬರ್ತವೆ ಚಕ್ಲಿ. ಹೊರಗಡೆ ನೀವೇನು ತರ್ತೀರಲ್ಲ ಬೇಕರಿಗಳಲ್ಲೆಲ್ಲ ಪ್ಲೇನ್ ಚಕ್ಲಿ ಸಿಗ್ತಾವಲ್ಲ, ತುಂಬ ರುಚಿ ಇರ್ತವೆ ತಿನ್ನೋಕ್ಕೆ. ಇವಾಗ ನೋಡಿ, ಚಕ್ಲಿ ಮೇಕರ್ ಇರುತ್ತಲ್ಲ, ಅದಕ್ಕೆ ಚಕ್ಲಿ ಶೇಪ್ ಹಾಕ್ಕೊಂಡು ನಾನಿಲ್ಲಿ ಇದು ನಾನು 2 ಸತಿ ಮಾಡಿಕೊಂಡ್ರೆ ಖಾಲಿ ಆಗಿಬಿಡುತ್ತೆ ಹಿಟ್ಟು, ಅಷ್ಟೇ ನಾನು ಮಾಡ್ಕೊಂಡಿರೋದು. ಸೊ ನೀವು ಜಾಸ್ತಿ ಕ್ವಾಂಟಿಟಿನ ಜಾಸ್ತಿ ಕ್ವಾಂಟಿಟಿಗಳನ್ನ ಸ್ವಲ್ಪ ಜಾಸ್ತಿ ಬರ್ಕೊಳ್ಳಿ, ಆಮೇಲೆ ಮಾಡ್ಕೊಳ್ಳಿ ಅಷ್ಟು ಕ್ವಾಂಟಿಟಿನ ಸೇರಿಸ್ಕೊಂಡು. ಇವಾಗ ನೋಡಿ, ಚಕ್ಲಿ ಮೇಕರ್ಗೆ ಹಿಟ್ಟನ್ನು ಹಾಕ್ಕೊಂಡು ಫುಲ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ನೀವು ಅದರ ಸ್ಕ್ರೂ ಇರುತ್ತಲ್ಲ ಅದನ್ನ ಹಾಕ್ಕೊಂಡು ನೀವು ಆರಾಮಾಗಿ ಚಕ್ಲಿ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವ್ಯಾವ ಥರದ ಚಕ್ಲಿ ಮೇಕರ್ಗಳಿರುತ್ತೆ ಆ ಥರ ನೀವು ಮಾಡ್ಕೋಬೋದು. ಸೊ ಇದು ತುಂಬ ಈಸಿ ಇದೆ ನಂದು ಚಕ್ಲಿ ಮೇಕರು. ಸೊ ಇದರಿಂದ ನೋಡಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಇಲ್ಲ ಬಟರ್ ಪೇಪರ್ ಹಾಸ್ಕೊಂಡು ಬಟರ್ ಪೇಪರ್ ಮಾಡಿ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡ್ಕೊಂಡು ನೀವು ಈ ಥರ ಚಕ್ಲಿನ ಹಾಕ್ಕೋಬೋದು. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಹಾಕೊಂಡ್ಬಿಡ್ಬೋದು. ಚಕ್ಲಿ ಮಾಡೋ ಇನ್ನೊಂದು ಟ್ರಿಕ್ಸ್ ಅಂದರೆ, ನೀವು ಚಿಕ್ಕ ಚಕ್ಲಿಗಳನ್ನೇ ಮಾಡಬೇಕಂತೇನಿಲ್ಲ. ನಾವು ದೊಡ್ಡ ಚಕ್ಲಿ ಮಾಡಿಕೊಂಡ್ರೂ ಕಟ್ ಮಾಡ್ಕೊಂಡೇ ತಿನ್ನಬೇಕು, ಚಿಕ್ಕ ಚಕ್ಲಿ ಮಾಡಿಕೊಂಡ್ರೂ ಕಟ್ ಮಾಡ್ಕೊಂಡೇ ತಿನ್ನಬೇಕು. ಅದಕ್ಕಾಗಿ ಸ್ವಲ್ಪ ದೊಡ್ಡ ಆಕಾರದಲ್ಲಿ ಚಕ್ಲಿಗಳನ್ನ ಮಾಡಿಕೊಂಡ್ರು ನಿಮಗೆ ತುಂಬ ಕ್ವಾಂಟಿಟಿಯಲ್ಲಿ ಮಾಡ್ತಿರ್ತಿರಲ್ಲ, ಭಾಳ ಜಾಸ್ತಿ ಕ್ವಾಂಟಿಟಿನಲ್ಲಿ KG ಗಟ್ಟಲೆ ಮಾಡ್ತಿರೋರು ಜಾಸ್ತಿ ಒಂದು ಸತಿ ಹಾಕಿದರೆ ಆ ಮೇಕರಲ್ಲಿ ಒಂದೇ ಚಕ್ಲಿ ಮಾಡಬೇಕು. ಅಷ್ಟು ದೊಡ್ಡ ಚಕ್ಲಿ ಮಾಡಿಕೊಂಡು ಒಂದೊಂದೇ ಸತಿ ಫ್ರೈ ಮಾಡ್ಕೊಂಡು ತೆಗೆದುಬಿಟ್ರೆ ತುಂಬ ಈಸಿ ಆಗುತ್ತೆ, ಬೇಗನೆ ಮುಗಿದ್ಬಿಡುತ್ತೆ. ನೀವು ಚಕ್ಲಿ ಎಷ್ಟೇ ಮಾಡ್ತೀರಿ ಬೇಗ ಮುಗಿದ್ಬಿಡುತ್ತೆ. ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಿರೋದು ಈ ಥರ ಚಿಕ್ಕದಾಗಿ ಯಾವ್ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಚಕ್ಲಿನ. ನಾನಿಲ್ಲಿ ಎಲ್ಲ ಸೈಜಲ್ಲೂ ನಿಮಗೆ ಮಾಡೋದು ತೋರಿಸ್ತಾ ಇದ್ದೀನಿ, ನೋಡ್ತಿರ್ಬೋದು. ಒಂದು ಮೀಡಿಯಮ್ ಸೈಜು, ಇನ್ನೊಂದು ಸ್ವಲ್ಪ ಅದಕ್ಕಿಂತ ದೊಡ್ಡದು, ಮತ್ತು ಚಿಕ್ಕ ಸೈಜ್ಗಳನ್ನೂ ಕೂಡ ಮಾಡ್ಕೊಂಡಿದ್ದೀನಿ. ಯಾವ ಸೈಜಲ್ಲಿ ಬೇಕಿರೋ ಚಕ್ಲಿ ಮಾಡ್ಕೋಬೋದು. ಕೊನೆಯದಾಗಿ ದೊಡ್ಡ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಈ ಥರ. ಇವಾಗ ನೋಡ್ತಿರ್ಬೋದು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ನೀವು ಈ ಚಕ್ಲಿಗಳನ್ನ ಹಾಕೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆ ಕಾಯಿಸಿ ಹಾಕಿದ ತಕ್ಷಣ ಮತ್ತೆ ಮೀಡಿಯಮ್ ಫ್ಲೇಮ್ಗೆ ಎಣ್ಣೆ ಫ್ಲೇಮನ್ನು ಇಟ್ಕೋಬೇಕು. ಆವಾಗ ಚಕ್ಲಿ ತುಂಬ ಚೆನ್ನಾಗಿ ಫ್ರೈ ಆಗ್ತವೆ. ಒಂದೊಂದು ಸತಿ ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದ್ರೆ ಬೇಗನೆ ಕೆಂಪಾಗಿಬಿಡ್ತವೆ, ಮೇಲ್ಗಡೆ ಒಳಗಡೆ ಹಸಿಯಾಗಿ ಹಾಗೆ ಇರುತ್ತೆ. ಹಾಗಾಗಿ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೋಬೇಕು. ಆವಾಗ ಗರಿಯಾಗಿ ನಮ್ಗೆ ಯಾವ ಹದಕ್ಕೆ ಬೇಕೋ ಚಕ್ಲಿ ಅದೇ ಥರ ಚಕ್ಲಿ ಬಂದಿರ್ತವೆ. ಸೊ ಇದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರ್ತಾಯಿದೆ. ನೋಡ್ತಿರ್ಬೇಕಾದ್ರೆ ಗೊತ್ತಾಗುತ್ತೆ, ನಿಮಗೆ ಸೆನ್ಸ್ ಆಗುತ್ತೆ ಅದು ಗಟ್ಟಿ ಆಗ್ತಾ ಇದೆ, ಕ್ರಿಸ್ಪಿ ಆಗಿದೆ ಅಂತ. ಸ್ವಲ್ಪ ಕಲರ್ ಮೇಲ್ಗಡೆ ಗೋಲ್ಡನ್ ಬ್ರೌನ್ ಥರ ಕಲರ್ ಚೇಂಜ್ ಆಗಿದ ತಕ್ಷಣ ನೀವು ಇದನ್ನು ತೆಗೆದುಬಿಡಬೇಕು.
ನೋಡಿ ಇವಾಗ ಈ ಕಲರ್ ಬಂದ ತಕ್ಷಣ ನಾನಿಲ್ಲೇ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ಅದೇ ರುಚಿ ಹೊಂದಿರುತ್ತೆ. ನೀವು ಹೊರಗಡೆ ಏನು ತರ್ತೀರಲ್ಲ ಅದೇ ಥರ ಟೇಸ್ಟು. ಇದನ್ನೇ ಮನೆಯಲ್ಲೇ ಮಾಡಿಕೊಂಡು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನೀವು ಆರಾಮಾಗಿ ಒಂದು 15 ಡೇಸ್ ತಿನ್ಬೋದು. ಆಮೇಲೆ ಚಕ್ಲಿ ಯಾವಾಗ ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟೇ ಮಾಡ್ಕೋಬೋದು. ಜಾಸ್ತಿ ದಿನ ಸ್ಟೋರ್ ಕೂಡ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಮೆಲ್ ಬಂದುಬಿಡ್ತವೆ. ಇವಾಗ ನೋಡ್ತಿರೋದು ಈ ಥರ ಚಕ್ಲಿ ಮಾಡಿ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಮತ್ತು ಖಾರದ ಪುಡಿನ ನಾನಿಲ್ಲಿ ಉದುರಿಸಿದ್ದೀನಿ. ತುಂಬ ರುಚಿಯಾಗಿರ್ತವೆ. ಖಂಡಿತ ಈ ಮೆಥಡಲ್ಲಿ ನೀವು ಕೂಡ ಸಿಂಪಲ್ಲಾಗಿ ಮಾಡುವಂಥ ಮೆಥಡು ನೀವು ಕೂಡ ಮೇಲೆ ಮಾಡ್ಕೊಳ್ಳಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನೀವು ನೋಡಿ ಯಾವ ಥರ ಸೌಂಡ್ ಬರ್ತಾ ಇದೆ ಅಂಥೇಳಿ, ಅಷ್ಟೇ ಗರಿಗರಿಯಾಗಿ ಅಷ್ಟೇ ರುಚಿಯಾಗಿರ್ತವೆ. ನೀವು ಯಾರ್ಯಾರೆಲ್ಲ ಈ ಚಕ್ಲಿನ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸೋದನ್ನು ಮರಿಬೇಡಿ. ಮತ್ತು ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ಬರ್ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.